ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜ 5 ಕಸಬುಗಳನ್ನು ಮಾಡ್ತೇವೆ. ಚಿನ್ನ ಬೆಳ್ಳಿ ಕೆಲಸ, ಮರದ ಕೆಲಸ, ಕಬ್ಬಿಣದ ಕೆಲಸ, ಕಂಚಿನ ಕೆಲಸ, ಶಿಲ್ಪಿಗಳ ಕೆಲಸ ಮಾಡ್ತೇವೆ. ಸುಮಾರು ಒಂದು 30ರಿಂದ 40 ಲಕ್ಷದಷ್ಟು ನಾವು ಈ ರಾಜ್ಯದಲ್ಲಿದ್ದೇವೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ವಿಶ್ವಕರ್ಮ ಸಮಾಜದವರು ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿದ್ದಾರೆ. ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಗಳನ್ನು ಮಾತಾಡೋರು ಕೂಡ ನಾವೆಲ್ಲ ಸೇರಿಕೊಂಡ್ರೆ ಒಂದು 35ರಿಂದ 40 ಲಕ್ಷದವರೆಗೂ ನಾವಿದ್ದೇವೆ. ನಾವು 5 ಕಸಬುಗಳನ್ನು ಮಾಡ್ತೇವೆ. ರಾಜಕೀಯ ಪ್ರಜ್ಞೆ ಇಲ್ದಿರ್ತಕ್ಕಂಥ ನಮ್ಮಂಥ ಶೋಷಿತ ಸಮಾಜಗಳಿಗೆ ಯಾವುದೇ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಈ ದೇಶದಲ್ಲಿರೋ ಎಲ್ಲ ಗುಡಿ ಗೋಪುರಗಳನ್ನು ವಿಶ್ವಕರ್ಮ ಸಮಾಜದವ್ರು ಕಟ್ಟಿಕೊಡ್ತೇವೆ. ಈ ದೇಶದಲ್ಲಿರುವಂಥ ಎಲ್ಲ ಸಾಂಸ್ಕೃತಿಕ ಏನು ಕಾರ್ಯಕ್ರಮಗಳಾಗ್ತದೆ, ಏನು ಯಾವುದನ್ನು ಇಟ್ಕೊಂಡು ಮಾಡ್ತಾರೆ, ಅದಕ್ಕೆ ಅಡಿಪಾಯ ವಿಶ್ವಕರ್ಮ ಸಮಾಜದ ಕೆಲಸಗಳು ಕಾರಣ ಅಂತ ನಾವು ಒದ್ದಾಡ್ತೇವೆ. ಆದರೆ ಇದು ಯಾವುದು ಕೂಡ ಸುಮ್ಮನೆ ಯಾರೂ ಕೂಡ ಗುರುತಿಸಿ ನಮಗೆ ಸವಲತ್ತುಗಳನ್ನು ಕೊಡೋಲ್ಲ. ನಾವೆಲ್ಲ ವೇದಿಕೆಗೆ ಸೀಮಿತ ಆಗಿದ್ದೇವೆ. ವೇದಿಕೆಯಲ್ಲಿ ನಮ್ಮನ್ನು ಇಂದ್ರ ಚಂದ್ರ ಅಂತ ಹೊಗಳ್ತಾರೆ. ಅದು ಬಿಟ್ಟರೆ ನಮ್ಗೆ ಯಾರೂ ಕೂಡ ರಾಜಕೀಯವಾಗ್ಲೂ ಕೂಡ ಸಹಾಯ ಮಾಡೋದಿಲ್ಲ, ಸಾಮಾಜಿಕವಾಗಿಯೂ ಕೂಡ ಸಹಾಯ ಮಾಡೋದಿಲ್ಲ. ಈಗ ಜಾತಿ ಗಣತಿ ಮಾಡ್ತಾರೆ. ಜಾತಿ ಗಣತಿ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರೋಂಗೆ ನಾನೊಂದು 25 ವರ್ಷದಿಂದ ಒಂದೇ ಮಾತಾಡ್ತಾ ಇದ್ದೇನೆ. ನಾವೊಂದು 30ರಿಂದ 35 ಲಕ್ಷ ಜನಸಂಖ್ಯೆ ಇದ್ದೇವೆ ಅಂತಾನೆ ಹೇಳ್ತಾ ಇದ್ದೇನೆ. ಆದ್ರೆ ಜಾತಿ ಗಣತಿನಲ್ಲಿ ನಮ್ಮ ಸಂಖ್ಯೆ ಎಷ್ಟು ಬರ್ತದೆ ಅಂದ್ರೆ 8 ಲಕ್ಷಕ್ಕಿಂತ ಕಡಿಮೆ ಅಂತ ಬರ್ತದೆ. ಒಂದು ಜಾತಿ ಗಣತಿ ಬಂದಾಗ ಶೋಷಿತ ವರ್ಗದಲ್ಲಿರ್ತಕ್ಕಂಥ ಉಪಜಾತಿಗಳೆಲ್ಲವೂ ಕೂಡ ಎಚ್ಚೆತ್ತುಕೊಂಡಿದ್ದೀರಾ. ಆ ಎಚ್ಚೆತ್ತುಕೊಳ್ಳದೇ ಇರುವಂತ ಪರಿಣಾಮವಾಗಿ ಇವರು ನಮ್ಮ ಜಾತಿಯ ಏನು ಜನಸಂಖ್ಯೆ ಇದೆ ಅದನ್ನೇ ಕಡಿಮೆ ಮಾಡಿಬಿಡ್ತಾರೆ. ಉದಾಹರಣೆ ನೋಡಿ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಮಾಜದವ್ರನ್ನೆಲ್ಲ ಏನ್ ಮಾಡ್ತಾರೆ, ನಾವು ಬಡಿಗೇರ್ ಅಂತ ಕರಿತೀವಿ, ಅಲ್ಲಿ ಕಮ್ಮಾರ್ ಅಂತ ಕರಿತೀವಿ, ಆಚಾರ ಅಂತ ಕರಿತೀವಿ. ಈಗ ಅಲ್ಲಿ ಏನ್ ಸೇರಿಸ್ಕೋತಾರೆ ಅಂದ್ರೆ ಲಿಂಗಾಯತ ಬಡಿಗೇರ್ ಅಂತ ಹಾಕ್ತಾರೆ, ಲಿಂಗಾಯತ ಆಚಾರ ಅಂತ ಹಾಕ್ತಾರೆ, ಲಿಂಗಾಯತ ಕಮ್ಮಾರ್ ಅಂತ ಹಾಕ್ತಾರೆ. ನಾವು ಶಿಲ್ಪಿಗಳಾಗ್ತೀವಿ, ನಮ್ಮಂತವನು ಬ್ರಾಹ್ಮಣರನ್ನಲ್ಲಿ ಸೇರಿಸ್ತಾರೆ. ಈ ತರ ಏನಾಗಿದೆ, ಜಾತಿ ಗಣತಿನಲ್ಲಿ ನಾವೆಲ್ಲ ಎಚ್ಚೆತ್ತುಕೊಳ್ಳದೆ ಇರೋದ್ರಿಂದ, ರಾಜಕೀಯವಾಗಿ ನಮಗೆ ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ಈ ಎಲ್ಲ ಜನಸಂಖ್ಯೆಯನ್ನು ತಗೊಂಡು ಬಂದು 8 ಲಕ್ಷಕ್ಕೆ ನಿಲ್ಲಿಸ್ತಾರೆ. ಈ 5 ಜನಕ್ಕೂ ಕೂಡ ಕೆಲವು ಕಡೆ ನಾವು ಬ್ರಾಹ್ಮಣರು ಅನ್ನೋಂಥ ಒಂದು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದೀವಿ. ನಾವು ಬ್ರಾಹ್ಮಣರಲ್ಲ, ನಾವು ವಿಶ್ವಕರ್ಮ ಸಮಾಜದವರು. ದುರಂತ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯರು ಕೂಡ ನಮ್ಮ ಸಮಾಜದವ್ರು ಆಗಲಿಲ್ಲ. ಗ್ರಾಮ ಪಂಚಾಯತಿನಲ್ಲಿ ಆಗ್ಬೋದೇ ವಿನಃ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ಅಧ್ಯಕ್ಷರು ಬಿಡಿ, ಸದಸ್ಯರು ಕೂಡ ಆಗೋದಿಲ್ಲ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಯಾವ ಸಮಾಜಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಜ್ಞಾನ ಇರೋದಿಲ್ಲ, ಯಾವ ಸಮಾಜಗಳಿಗೆ ರಾಜಕೀಯ ಪ್ರಜ್ಞೆ ಇರೋದಿಲ್ಲ, ಆ ಸಮಾಜಗಳು ಈ ದೇಶಕ್ಕೆ ಏನೇ ಕೊಡುಗೆಗಳನ್ನು ಕೊಟ್ಟಿದ್ರು ಕೂಡ ನಿರ್ಲಕ್ಷ್ಯಕ್ಕೆ ಗುರಿಯಾಗ್ತೀವಿ. ಏನೋ ದೇವರ ದಯೆಯಿಂದ ನಾವು ಹುಟ್ಟುತ್ತಾ ನಮ್ಮ ರಕ್ತದಲ್ಲಿ ಕಲೆ ಇರೋದ್ರಿಂದ ನಾವು ಬದುಕೊಂಡಿದ್ದೀವಿ ವಿನಃ, ಇವತ್ತು ನಮ್ಮ ಸಮಾಜದ ಹುಡುಗರುಗಳೆಲ್ಲ ಯಾವ ಸ್ಥಿತಿನಲ್ಲಿದ್ದಾರೆ ಅಂತ ಹೇಳಿದ್ರೆ ನನಗೆ ನೋವಾಗ್ತದೆ. ಇವತ್ತು ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಓಡಿಸ್ತಾರೆ, ಬೆಂಗಳೂರು ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಆಟೋಗಳು ಓಡಿಸ್ಕೊಂಡಿರ್ತಾರೆ, ಅವ್ರ ಮನೆಯವರೆಲ್ಲನೂ ಮನೆ ಕೆಲಸ ಮಾಡ್ತಾರೆ, ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಅದು ಕಡಿಮೆ ಕೆಲಸ ಅಂತ ಹೇಳೋಲ್ಲ ನಾನು. ಆಯಾ ಸಮಾಜಗಳಿಗೆ ಒಂದು ವೃತ್ತಿ, ಒಂದು ಗೌರವ ಇದೆ. ಆ ವೃತ್ತಿ ಮೂಲಕ ಅವರನ್ನ ಗುರುತಿಸೋದಾದ್ರೆ, ಈ ಸಮಾಜಗಳು ಬಲಿಷ್ಠ ಆದರೆ ದೇಶದ ಸಂಸ್ಕೃತಿಗೆ ದೊಡ್ಡ ಶಕ್ತಿ ಬರ್ತದೆ. 1977ರಲ್ಲಿ ದೇವರಾಜ ಅರಸು ಅವರು 500 ಆಯೋಗವನ್ನು ಮಾಡ್ತಾರೆ. ದೇವರಾಜ ಅರಸು ಅವರ ಉದ್ದೇಶ ಏನಿತ್ತು ಅಂದ್ರೆ, ಯಾರು ಶೋಷಣೆಗೊಳಪಟ್ಟಿರೋ ಸಮಾಜದವ್ರನ್ನೆಲ್ಲ ಕರೆದು ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋದ್ರಿಂದಾನೇ 500 ಆಯೋಗ ಮಾಡ್ತಾರೆ. ಆ 500 ಆಯೋಗದಲ್ಲೂ ಕೂಡ ಈ ಸಮಾಜದ ಮೂಲವಾಗಿ ಈ ಸಮಾಜದವ್ರು ಎಲ್ಲಿ ಬಂದರು ಅನ್ನೋದನ್ನ ದಾಖಲಿಸಲ್ಲ. ಇವರು ನೇರವಾಗಿ ತಗೊಂಡೋಗಿ 2A ಹಾಕ್ಬಿಡ್ತಾರೆ. 2A 102 ಜಾತಿ ಒಳಗಡೆ ಸೇರಿಸಿದ ನಂತರ ಅದೆಲ್ಲ ಕೊಳ್ಳೇಗಾಲ ಮತ್ತು ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಮ್ಮ ಸಮಾಜದವ್ರನ್ನ ಪರಿಶಿಷ್ಟ ಪಂಗಡದಲ್ಲಿ ಹಾಕ್ತಾರೆ. ಈ ದೇಶದಲ್ಲಿ ವಿಶ್ವಕರ್ಮ ಸಮಾಜದವ್ರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇದ್ದೀವಿ. ಅದಕ್ಕೋಸ್ಕರ ನಾನು ಆ ಕುಲಶಾಸ್ತ್ರ ಅಧ್ಯಯನದಲ್ಲಿ, ಆಗಿನ ಕುಲಶಾಸ್ತ್ರ ನಮ್ಮನ್ನ ತಿರಸ್ಕಾರ ಮಾಡಿದ್ರಿಂದ ಹೊಸದಾಗಿ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸ್ಬೇಕು ಅಂತ ಹೇಳಿದೆ. ಆದ್ರೆ ದುರಂತ ಏನಂದ್ರೆ, ಅದನ್ನ ಮೈಸೂರು ಯೂನಿವರ್ಸಿಟಿಯವರು ತಗೋತಾರೆ. ಮೈಸೂರು ಯೂನಿವರ್ಸಿಟಿಯವರು ಅದನ್ನ ಅಧ್ಯಯನ ಮಾಡಕ್ಕೆ ತಗೊಂತಾರೆ. ಅಲ್ಲಿ ಸಹ ಅಧ್ಯಾಪಕರು ನಂಜುಂಡ ಅನ್ನೋರು ಅದರ ಮುಂದಾಳತ್ವ ವಹಿಸ್ತಾರೆ. ಅವರೊಂದು 6 ತಿಂಗಳು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿಬಿಟ್ಟು ಒಂದು ರಿಪೋರ್ಟ್ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ವಿಶ್ವಕರ್ಮ ಸಮಾಜದ 42 ಪಂಗಡದಲ್ಲಿರೋರಲ್ಲಿ ಯಾರೊಬ್ಬರಲ್ಲೂ ಕೂಡ ಗುಡ್ಡಗಾಡಿಂದ ಬಂದಂಥವ್ರು ಅಲ್ಲ.
ಅಂತ ಯಾವ ಲಕ್ಷಣಗಳು ಕೂಡ ವಿಶ್ವಕರ್ಮ ಸಮಾಜದಲ್ಲಿ ಇಲ್ಲ ಅಂತ ದಾಖಲಿಸ್ತಾರೆ. ರಾಮನಗರದಲ್ಲೂ ಕೂಡ ಈಗ ನಿಮಗೆ ಗೊತ್ತಿರೋ ಹಂಗೆ ಬಹಳಷ್ಟು ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿ ಈಗ ಬೀದರ್ ಟು ಬೆಂಗಳೂರು ಇನ್ನು 3 ತಿಂಗಳಲ್ಲಿ ಡೇಟ್ ಫಿಕ್ಸ್ ಮಾಡಿಬಿಟ್ಟು ನಾವು ಪಾದಯಾತ್ರೆ ಮಾಡ್ತೇವೆ. ಇಡೀ ರಾಜ್ಯದವರೆಲ್ಲ ಸೇರಿಕೊಂಡು ಪಾದಯಾತ್ರೆ ಮಾಡಿ ನಮ್ಮ ಸಮಾಜಕ್ಕೆ ವಿಶೇಷವಾದಂಥ ಮೀಸಲಾತಿ ಬೇಕು. ನಮಗೆ ಈ ಎಲ್ಲ ತಾಲೂಕುಗಳಿರ್ತಕ್ಕಂಥ ಎಲ್ಲರನ್ನೂ ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡೋದ್ರ ಮೂಲಕ ಈ ಸಮಾಜಕ್ಕೂ ಕೂಡ ಸಾಮಾಜಿಕ ನ್ಯಾಯ ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಲ್ಲಿ ಬಿಸಿಲು ಇವಾಗ ಜಾಸ್ತಿ ಇದೆ, ನಡೆಯೋಕ್ಕೆ ಎಲ್ಲರಿಗೂ ಕಷ್ಟ ಆಗ್ತದೆ ಅಂತೇಳಿ ಈ ಮಳೆಗಾಲ ಮತ್ತು ಬಿಸಿಲುಗಾಲ ಮಧ್ಯದಲ್ಲಿ, ಯಾಕಂದರೆ 40 ದಿನ ನಡೀತದೆ, ಅದು 40 ದಿನ ಆಗುತ್ತೆ, 750 ಕಿಲೋಮೀಟ್ರ್ ಇದೆ. ಅದರಿಂದ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ನಾವೆಲ್ಲ ಮಾಡ್ತೀವಿ. 40 ಲಕ್ಷ ಇದ್ದವ್ರು 8 ಲಕ್ಷ ಯಾವಾಗ ಮಾಡಿದ್ರು ಎಲ್ಲವೂ ಬಂದಾಗ್ಬಿಟ್ಟವು ಇವಾಗ ನಮ್ಮವ್ರಿಗೆ. ಇನ್ನು 8 ಲಕ್ಷದಿಂದ 4 ಲಕ್ಷಕ್ಕೆ ತಂದುಬಿಡ್ತಾರೆ ನಮ್ಮನ್ನ ಅಂತ ಭಯ ಬಿದ್ದುಬಿಟ್ಟೇನೆ ಈಗ ಸಂಘಟನೆ ಮಾಡೋಣ ಅನ್ನೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ನಮಗೆ ಬೇಕಾಗಿರೋದು ಆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ನ್ಯಾಯಯುತವಾಗಿ ನಮ್ಮ ಜಾತಿ ಗಣತಿ ಮಾಡಿಲ್ಲ, ಬೈಫರ್ಕೇಶನ್ ಮಾಡಿಬಿಟ್ಟಿದ್ದಾರೆ. ಉಪಜಾತಿಗಳನ್ನ ತಗೊಂಡೋಗಿ ಬೇರೆ ಬೇರೆ ಸಮಾಜದೊಳಗಡೆ ಸೇರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಕೇಂದ್ರ ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ರಾಜ್ಯಾದ್ಯಂತ ಏನು 41 ಪಂಗಡ ಇದೆ, ನಾವೆಲ್ಲ ವಿಶ್ವಕರ್ಮ ಅನ್ನೋ ಹೆಸರಿನಡಿಯಲ್ಲಿ ದಾಖಲಿಸಬೇಕು ಅನ್ನುವಂಥ ತೀರ್ಮಾನಗಳನ್ನು ಕೂಡ ಮಾಡಿದ್ದೇವೆ.